ರಾಜ್ಯದಲ್ಲಿ ನೆನೆಯೂ ಕೂಡ ಹಿಜಾಬ್ ವಿಚಾರ ಪ್ರತಿಧ್ವನಿಸಿತು. ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಸಂಕೀರ್ತನ ಯಾತ್ರೆಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ನೀಡಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಆ ಕುರಿತ ಹೈಲೈಟ್ಸ್ ಇಲ್ಲಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದ ಸಂಕೀರ್ತನ ಯಾತ್ರೆಯಲ್ಲಿ ಮತ್ತೊಮ್ಮೆ ಹಿಜಾಬ್ ವಿಚಾರ ಪ್ರಸ್ತಾಪವಾಯಿತು. ಹಿಜಾಬ್ ವಿಷಯವನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ನೇರ ಸವಾಲಾಕಿದ್ರು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಹಿಜಾಬ್ ತರೋ ತಾಕತ್ತಿದೆಯಾ ನಿಮಗೆ? ಆ ತಾಕತ್ತಿದ್ರೆ ತರುವ ಪ್ರಯತ್ನ ಮಾಡಿ. ನೀವು ಹಿಜಾಬ್ ಧರಿಸಿದ್ರೆ ನಾವು ಶಾಲ್ ಧರಿಸಿಕೊಂಡು ಶಾಲೆಗೆ ಬರ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಧರಿಸಿ ಹೋಗ್ತೇವೆ. ಕೇಸರಿ ಶಾಲೆ ಆಗ್ತೇವೆ, ಕೇಸರಿ ಟೋಪಿ ಧರಿಸ್ತೇವೆ, ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ. ನೀವು ತಾಕತ್ತಿದ್ರೆ ಅಲ್ಲಾಹು ಅಕ್ಬರ್ ಹೇಳಿ ನಾವು ಜೈ ಶ್ರೀರಾಮ್ ಹೇಳ್ತೇವೆ ಅಲ್ಲಿ. ಇದೇ ವೇಳೆ ಮಂಡ್ಯದ ಮುಸ್ಕಾನ್ಗೆ ಹಣ ಮತ್ತು ಶಭಾಷ್ ಗಿರಿ ಕೊಟ್ಟದ್ದು ಅಲ್ ಖೈದಾ ಅನ್ನೋದನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಉಲ್ಲೇಖಿಸಿದ್ರು. ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ ಆ ಹೆಣ್ಣು ಮಗಳಿಗೆ ಶಹಬಾಜ್ ಗಿರಿಯನ್ನು ಕೊಟ್ಟಿರುವಂತದ್ದು, ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಹಬಾಜ್ ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಇನ್ನು ಮುಂದುವರೆದು ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಬಿಬಿ ಮುಸ್ಕಾನ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಅವಳೆಲ್ಲ ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೆ, ಹೋಗ್ಲಿ ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ ಅವಳು. ಈ ದೇಶದಲ್ಲಿ ಹಿಂದೂಗಳು ಹೇಡಿಗಳಾಗಿಲ್ಲ, ನೆನಪಿಟ್ಕೊಳ್ಳಿ. ಸಹನೆ ಇರ್ಬೋದು ನಮ್ಮ ಹತ್ರ, ತಾಳ್ಮೆ ಇರ್ಬೋದು ನಮ್ಮ ಹತ್ರ, ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತಿಲ್ಲಿ ನೋಡಿದಂತ ಜನಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ದೌರ್ಬಲ್ಯ ಅಲ್ಲ ನಮಗೆ.